ಬುದ್ಧಿವಂತ ಕಾಗೆ ಮತ್ತು ನಾಗರ ಹಾವು. ರೈತನ ಮನೆಯ ಸಮೀಪವಿರುವ ಎತ್ತರದ ಮರದ ಮೇಲೆ ಕಾಗೆ ಮತ್ತು ಅವನ ಹೆಂಡತಿ ಸಂತೋಷದಿಂದ ವಾಸಿಸುತ್ತಿತ್ತು. ಮರದ ಕೆಳಗೆ ರಂಧ್ರದಲ್ಲಿ ಕ್ರೂರ ನಾಗರಹಾವು ವಾಸಿಸುತ್ತಿತ್ತು. ಕಾಗೆಗಳು ಮೊಟ್ಟೆ ಇಟ್ಟಾಗಲೆಲ್ಲ ನಾಗರಹಾವು ಏರಿ ತಿನ್ನುತ್ತಿತ್ತು. ಕಾಗೆಗಳು ತುಂಬ ದುಃಖಿತವಾಗಿದ್ದವು, ಆದರೆ ಬಲವಾದ ಹಾವಿನ ವಿರುದ್ಧ ಹೋರಾಡಲು ಸಾಧ್ಯವಾಗಲಿಲ್ಲ. ನಾವು ಮತ್ತು ಮೆದುಳನ್ನು ಬಳಸಬೇಕು, ನಮ್ಮ ಕೊಕ್ಕನ್ನು ಅಲ್ಲ ಎಂದ ತಂದೆ ಕಾಗೆ ಹೇಳಿದರು. ಅವನು ತನ್ನ ಸ್ನೇಹಿತ ಬುದ್ಧಿವಂತ ನರಿ ಸಲಹೆಗಾಗಿ ಹಾರಿ ಹೋದನು. ನರಿಯು ಪಿಸುಗುಟ್ಟಿತು. ಹಾವು ಹಿಡಿಯಲು ಮನುಷ್ಯರನ್ನು ಮೋಸಗೊಳಿಸಿ. ಮರುದಿನ ಬೆಳಗ್ಗೆ ಕಾಗೆಗಳು ರಾಜನ ಅರಮನೆ ಹಾರಿದವು. ರಾಣಿಯ ಸೇವಕರು ಕೊಳದ ಬಳಿ ಅವರ ಆಭರಣಗಳನ್ನು ಸ್ನಾನ ಮಾಡುವುದನ್ನು ಅವರು ನೋಡಿದರು. ತಾಯಿ ಕಾಗೆಯು ಹೊಳೆಯುವ ಚಿನ್ನದ ಹಾರವನ್ನು ತ್ವರಿತವಾಗಿ ಎತ್ತಿಕೊಂಡು ಬಂದಿತು. ಕಾವಲುಗಾರ ಆ ಕಾಗೆಯನ್ನು ಹಿಡಿಯಿರಿ ಎಂದು ಕೂಗಿದರು ಮತ್ತು ಅವಳ ಹಿಂದೆ ಓಡಿದರು. ಕಾಗೆಯು ಹಾರವನ್ನು ನಾಗರಹಾವಿನ ರಂಧ್ರಕ್ಕೆ ಬೀಳಿಸಿತು. ಕಾವಲುಗಾರ ಅದನ್ನು ಹೊರತೆಗೆಯಲು ರಂಧ್ರವನ್ನು ಅಗೆದರು ಮತ್ತು ನಾಗರಹಾವು ಕಾಣಿಸಿಕೊಂಡಿತು. ಕಾವಲುಗಾರ ಹಾವನ್ನು ಕೊಂದು ಹಾರವನ್ನು ತೆಗೆದುಕೊಂಡು ಹೋದರು. ಕಾಗೆಗಳು ಎಂದೆಂದಿಗೂ ಸಂತೋಷದಿಂದ ಸುರಕ್ಷಿತವಾಗಿ ಮತ್ತು ನಗುತ್ತಾ ವಾಸಿಸುತ್ತಿದ್ದವು. ನೈತಿಕ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತ ಚಿಂತನೆಯು ಕೋಪ ಮತ್ತು ಶಕ್ತಿಗಿಂತ ಪ್ರಬಲವಾಗಿದೆ.